ಎಲ್ಲ ಆತ್ಮೀಯರೇ ನಮಸ್ಕಾರ. ನನ್ನ ಹೆಸರು ಆರ್ ಡಿ ರವೀಂದ್ರ ಅಂತೇಳಿ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಶಿಕ್ಷಣ ಸಹಾಯಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಎಲ್ಲ ಆತ್ಮೀಯ ಬಂಧುಗಳೇ, ನಾವು ನಿಮ್ಮ ಎದುರಿಗೆ ಬೆಳ್ಳಿ ಮೋಡ ಅನ್ನುವಂಥ ಹೆಸರಿನಲ್ಲಿ ನಲಿಕಲಿಗೆ ಸಂಬಂಧಪಟ್ಟಂತೆ 4 ತರಬೇತಿ ಮಾಡ್ಯೂಲ್ಗಳನ್ನು ಸಿದ್ಧಪಡಿಸಿ ಇಡ್ತಾ ಇದ್ದೇವೆ. ಯಾಕೆ ಇಲ್ಲಿವರೆಗೆ ಬೆಳ್ಳಿ ಮೋಡ ಬೇರೆ ಬೇರೆ ಹೆಸರಿನಲ್ಲಿ ಅಂದರೆ ಸಂಭ್ರಮ ಇರ್ಬೋದು, ಬೆಳ್ಳಿ ಚುಕ್ಕಿ ಇರ್ಬೋದು, ಈ ಹೆಸರಿನಲ್ಲಿ ಶಿಕ್ಷಕರಿಗೆ ತರಬೇತಿ ಕೊಡಲಿಕ್ಕೆ ಸಾಹಿತ್ಯವನ್ನು ಸಿದ್ಧ ಮಾಡಿದ್ವಿ ನಲಿಕಲಿ ಅಡಿಗಡೆ. ಆದರೆ ಈ ಸರಿ ಅದನ್ನು ಬೆಳ್ಳಿ ಮೋಡ ಅನ್ನುವಂಥ ಹೆಸರಿನಿಂದ ಹೊಸದಾಗಿ ನಿಮ್ಮೆದುರಿಗೆ ತಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಏನಿದೆ ಹೊಸದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ಇಲ್ಲಿ ಅನೇಕ ಶಿಕ್ಷಕ ಬಂಧುಗಳು ಒಂದು ಪ್ರಶ್ನೆಯನ್ನು ಇಡ್ತಾ ಇದ್ದರು. ನಾನು ತರಗತಿನಲ್ಲಿ 3 ಜನ ನಾವು ನಲಿಕಲಿಯನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ, ಆ 3 ಜನರಿಗೂ ನೀವು 3 ವಿಷಯಗಳನ್ನು ಕೊಡ್ತೀರಿ, ನಮಗೆ ಒಂದೊಂದು ವಿಷಯವನ್ನು ಕೊಟ್ಟರೆ ನಾವು ಆ ವಿಷಯದಲ್ಲಿ ತರೋ ಆಗ್ತೀವಿ, ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ತೀವಿ, ಅದರಿಂದಾಗಿ ನಮಗೆ ತರಗತಿ ನಿರ್ವಹಣೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಅಂತೇಳಿ ಆ ಉದ್ದೇಶವನ್ನು ಇಟ್ಕೊಂಡು ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳ ಆದೇಶದಂತೆ ಈ ಸರಿ ನಾವು ಮಾಡ್ಯೂಲ್ಗಳನ್ನು ಬೇರೆ ರೀತಿಯಲ್ಲಿ ನೋಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಹಿಂದಿನ ಮಾಡ್ಯೂಲ್ಗಳಿಗೂ ಮತ್ತು ಈಗಿನ ಮಾಡ್ಯೂಲ್ಗಳಿಗೂ ನೀವು ಮಾಡ್ಯೂಲ್ಗಳನ್ನು ನೋಡಿದಾಗ ತುಂಬ ವ್ಯತ್ಯಾಸ ಇರ್ತಕ್ಕಂಥದ್ದು ಅರ್ಥ ಆಗುತ್ತೆ. ಮೊದಲನೇದಾಗಿ ನಾವು 4 ಮಾಡ್ಯೂಲ್ಗಳನ್ನು ಮೊದಲನೇ ಹಂತವಾಗಿ ತಗೊಂಡಿದ್ದೀವಿ. ಆ 4 ಮಾಡ್ಯೂಲ್ನಲ್ಲಿ ಬೆಳ್ಳಿ ಮೋಡ ಕನ್ನಡ, ಬೆಳ್ಳಿ ಮೋಡ ನಲಿಕಲಿ ಗಣಿತ, ಬೆಳ್ಳಿ ಮೋಡ ನಲಿಕಲಿ ಪರಿಸರ ಅಧ್ಯಯನ ಹಾಗೂ ಬೆಳ್ಳಿ ಮೋಡ ನಲಿಕಲಿ ಸಮಗ್ರ ಅನ್ನುವಂಥ ಹೆಸರಿನಲ್ಲಿ ನಿಮ್ಮೆದುರಿಗೆ ಈ ಸಾಹಿತ್ಯವನ್ನು ಇಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ತಾವು ಮೊದಲು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಏನಿದೆ ಅನ್ನೋದನ್ನು ನಾವು ಅನೇಕ ಸಾರಿ ಹಂಚ್ಕೊಂಡಿದ್ದೀವಿ. ಆದರೆ ಏನಿದೆ ಅನ್ನೋದಕ್ಕಿಂತ ಅದು ಯಾಕಿದೆ, ತರಗತಿ ಪ್ರಕ್ರಿಯೆಯಲ್ಲಿ ಯಾಕೆ ನಾನು ಅಂಥ ಚಟುವಟಿಕೆಗಳನ್ನು ಅಳವಡಿಸ್ಕೊಳ್ಬೇಕು, ಮಗುವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಹೇಗೆ, ಮಗುವಿನಲ್ಲಿ ಕಲಿಕೆಯನ್ನು ಮಾಡ್ತಕ್ಕಂಥದ್ದು ಹೇಗೆ, ಗುಣಾತ್ಮಕವಾಗಿರ್ತಕ್ಕಂಥ ಕಲಿಕೆಯನ್ನು ತರಲಿಕ್ಕೆ ನಾನು ತರಗತಿ ಪ್ರಕ್ರಿಯೆಯಲ್ಲಿ ಏನೆಲ್ಲ ಕ್ರಮವನ್ನು ಅನುಸರಿಸಬೇಕು ಅನ್ನೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಮೊದಲನೇದಾಗಿ ನಾನು ನನ್ನ ತರಗತಿ ಬರ್ತಕ್ಕಂಥ ಮಗುವನ್ನು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡ ನಂತರ ಏನನ್ನು ಕಲಿಸ್ಬೇಕು ಅನ್ನೋದನ್ನು ನಿರ್ಧಾರ ಮಾಡ್ಕೋಬೇಕು, ಆ ಏನನ್ನು ಕಲಿಸ್ಬೇಕು ಅನ್ನೋದನ್ನು ಹೇಗೆ ಕಲಿಸ್ಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಆ ಹೇಗೆ ಅನ್ನುವಂಥ ಪ್ರಶ್ನೆ ಏನಿದೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ತರಗತಿ ಪ್ರಕ್ರಿಯೆಯಲ್ಲಿ ನಡೆಸ್ತಕ್ಕಂಥ ಎಲ್ಲ ಚಟುವಟಿಕೆಗಳ ಬಗ್ಗೆ ವಿವರಣೆಯನ್ನು ಕೊಡುವ ಪ್ರಯತ್ನವನ್ನು 4 ಮಾಡ್ಯೂಲ್ನಲ್ಲಿ ಮಾಡಿದ್ದೀವಿ. ನೀವು ಆ 4 ಮಾಡ್ಯೂಲ್ನಲ್ಲಿ ಕನಿಷ್ಠ 1 ಮಾಡ್ಯೂಲನ್ನು ನೀವು ತಗೊಂಡು ತರಬೇತಿಯನ್ನು ಪಡ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಅದು ನಲಿಕಲಿಯನ್ನು ನೀವು ಹ್ಯಾಂಡಲ್ ಮಾಡದೇ ಇರಿ. ಆದರೆ ಮುಂದಿನ ಎಲ್ಲ ಹಂತದ ಚಟುವಟಿಕೆಗಳಿಗೆ, ಅದು 1 ರಿಂದ 8ನೇ ತರಗತಿವರೆಗೆ ತರಗತಿಯನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಏನು ಚಟುವಟಿಕೆಯನ್ನು ಮಾಡಬೇಕು, ಯಾಕೆ ಆ ಚಟುವಟಿಕೆಯನ್ನು ಮಾಡಬೇಕು, ಆ ಚಟುವಟಿಕೆ ಮುಖಾಂತರ ಹೊರಬರ್ತಕ್ಕಂಥ ಔಟ್ಕಮ್ ಏನು, ಮಗುವಿನಲ್ಲಿ ಆಗ್ತಕ್ಕಂಥ ನಿರೀಕ್ಷಿತ ಬದಲಾವಣೆಗಳು ಏನು ಅನ್ನೋದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀವಿ. ಹಾಗಾಗಿ ದಯಮಾಡಿ ನಮ್ಮಲ್ಲಿ ಈ ವರ್ಷ ತಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಕರ ಅಭಿವೃದ್ಧಿ ಪಠ್ಯಕ್ರಮದ ಅಡಿಗಡೆ 27 ಮಾಡ್ಯೂಲ್ಗಳು ನಿಮ್ಮ ಎದುರಿಗಿದ್ದಾವೆ. ಅದರಲ್ಲಿ 4 ಮಾಡ್ಯೂಲು ನಲಿಕಲಿಗೆ ಸಂಬಂಧಪಟ್ಟಾಗಿದೆ. ಆ ನಲಿಕಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡ್ಯೂಲ್ನಲ್ಲಿ ಕನಿಷ್ಠ 1 ಮಾಡ್ಯೂಲನ್ನಾದರೂ ನೀವು ಈ ವರ್ಷ ತಗೊಂಡು ಹಂತವಾಗಿ ಎಲ್ಲ ಮಾಡ್ಯೂಲ್ಗಳನ್ನು ತಗೊಂಡ್ರೆ ಖಂಡಿತವಾಗಿ ತರಗತಿ ಶಿಕ್ಷಕನಾಗಿ ನನಗೊಂದು ಆತ್ಮವಿಶ್ವಾಸ ಮೂಡ್ತದೆ, ಮಕ್ಕಳಿಗೆ ಹೇಗೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅನ್ನೋಕ್ಕೆ ಸಂಬಂಧಪಟ್ಟಾಗೆ. ಹಾಗಾಗಿ ತಾವುಗಳು ಖಂಡಿತವಾಗಿ ನಮ್ಮ ಮಾಡ್ಯೂಲ್ಗಳನ್ನು ಆಯ್ಕೆ ಮಾಡಿಕೊಂಡು ತರಬೇತಿಯನ್ನು ಪಡಿತೀರಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಧನ್ಯವಾದಗಳು.